ಎರಡು ಹೆಜ್ಜೆ ಮುಂದೆ ಕೃಷ್ಣಣ್ಣ ಮೊನ್ನೆ ನಾವು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ವಿ ಓನ್ಲಿ ಮನವಿ ಕೊಡೋದು ಸಾಮಾಜಿಕ ವಿರುದ್ಧವಾಗಿ ಮಾತಾಡೋದು ಎಲ್ಲರೂ ಯಾರು ಅವ್ರು ಪ್ರತಿಭಟನೆ ಮಾಡಲಿ. ಈಗ ಒಂದು ನಿಮಿಷ ಇಲ್ಲಿಗೆ ನಂದು ತೀರ್ಮಾನ ಹೇಳಿಬಿಡ್ತೆ ನೋಡಿ. ಪ್ರತಿಭಟನೆ ಯಾರಿಗೋಸ್ಕರ? ಯಾರ ಅನ್ಯಾಯಕ್ಕೊಳಗಾಗಿ ರೌಡಿಗೋಸ್ಕರ. ನಿಮ್ಮ ಮನವಿ ಗಿನವಿ ಎಲ್ಲ ಇಷ್ಟು ತಿಂಗಳು ವರ್ಕೌಟ್ ಹಾಕಿದಿತ್ತಲ್ಲ, ಇಲ್ಲಿಲ್ಲ. ಸೊ ನಾನು ಕರೆದ್ದು ಪ್ರತಿಭಟನೆ ಅದಕ್ಕೆ ದಿವಾಕರ್ ಶೆಟ್ಟರಿಗೆ ದೀಪಕ್ ಶೆಟ್ಟರ್ ಫೋನ್ ಮಾಡಿ ನಾವು ಬರ್ಲಕ್ಕೆ ಹಾಕೊಂಡಿರ. ದಿವಾಕರ್ ಶೆಟ್ಟರ್ ಹೇಳಿರ ಅಡ್ಡಿಲ್ಲ ನೀವು ಬನ್ನಿ ಎಲ್ಲರೂ ಬನ್ನಿ, ನಮಗ ಉದ್ದೇಶ ಪಾರಿ ಓಪನ್ ಆಪದ ಅಥವಾ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಕ್ಕುದಂದಿರ. ಪ್ರತಿಭಟನೆ ಮನವಿಗೆ ನಾವು ಒಬ್ಬೊಬ್ಬರು ಇಲ್ಲಕ್ಕೆ ಎಲ್ಲರೂ ಒಪ್ಪಕ್ಕೆ ಅಂತ ಇತ್ತ. ನಾನು ಕರೆದು ಪ್ರತಿಭಟನೆಗೆ ಅಲ್ಲಿ ಅಕಸ್ಮಾತ್ ಯಾರಿಗಾರು ಬೇಜಾರಪ್ಪದಿದ್ರೆ ನಾ ಹೇಳೋದು ನೀವು ಬೇಜಾರು ಮಾಡ್ಕೊಂಬಿಟ್ಟು ಹುಡ್ಕಣಿ. ಆರ ಪ್ರತಿಭಟನೆ ಒಂದು ಹಂತ ಇದೆ, ಮುಂದಿನ ಹಂತ ದೊಡ್ಡ ಸಂಖ್ಯೆ. ನಿಮ್ಮ ಪ್ರತಿಭಟನೆ ಆಯ್ದೆ ಕಲ್ಯಾಣಿ ಓಪನ್ ಆತಂದು ಭ್ರಮೆ ಬಿಟ್ಟು ಹೋರಾಟಕ್ಕೆ ರೆಡಿ ಇದ್ರೆ ನನ್ನ ಸಂಖ್ಯೆ ಬನ್ನಿ. ಇಲ್ಲ ನೀವು ಬೇರೆ ಯಾವ್ದಾದ್ರು ದಾರಿ ಓಪನ್ ಮಾಡ್ಕೊಂಡಿದ್ರೆ ನಂಗೆ ಸಮಸ್ಯೆ ಇಲ್ಲ, ನಾನಂತೂ ಪ್ರತಿಭಟನೆ ನಾನು ಹೊರಡುತ್ತೆ ಎಲ್ಲ ಒಳ್ಳೇದು. ಈಗ ಶಾಸಕರು ಹೇಳಿದ್ದು ಸರಿ. ಇವತ್ತು ಮಾತುಕತೆ ಕೊಟ್ಟುಕೊಂಡು ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಮನವಿಯನ್ನು ಕೊಡುವುದು. ಇವತ್ತು ಮನವಿ ಕೊಟ್ಟು ಒಂದು ವಾರ ಬರ್ತಾ ಇದ್ದಾರೆ ಶಾಸಕರು, ಮಾಜಿ ಶಾಸಕರು ಗೋಪಾಲ್ ಪೂಜಾರಿಗೆ ನಾನು ಸಹ ಪ್ರತಿಭಟನೆ ಬರ್ತಿದ್ದೆ. ಗೋಪಾಲ್ ಪೂಜಾರ್ ನಾವು ಭಕ್ತರೆ, ನೀವು ಮಾತ್ರ ಅಲ್ಲ. ಗೋಪಾಲ್ ಪೂಜಾರ್ ಬರ್ಲಿ ಅಂದ್ರೆ ನಾವು ಕಾಯ್ತಿದ್ವಿ. 3 ಮೀಟಿಂಗ್ ಶಾಸಕರು ಹೇಳಿದ್ದಾರೆ ಗೋಪಾಲ್ ಪೂಜಾರಿ ಬರ್ಲಿ. ನಮಗೆ ನಿಮ್ಗೆ ವಿಷಯ ಮೂರು ಸರ್ತಿ ನಿಮ್ ಸೊಲ್ಯೂಷನ್ ಹೇಳ್ತಾರೆ. 3 ತಿಂಗಳು ಟೈಮ್ ಕೊಟ್ಟಿತ್ತು. 3 ಸರ್ತಿ ನಾನು ಸಭೆ ಕರೆದಿದ್ದೆ. ಇದೇ ಗೊಂದಲದಿಂದ ಹೋಗ್ತಾ ಅಂತ ಹೇಳಿ ಈಗ ಮತ್ತೆ ನಿಂತ್ಕೊಂಡು ಹಿಂಗೆ ಆಗ್ಲೇ ಬರ್ದಿತ್ತು. ಎಷ್ಟು ಒಳ್ಳೆ ಆಗ್ಬೇಕು ಪ್ರತಿಭಟನೆ ಹೋರಾಟ ಆಗದೆ ಈ ಕೆಲಸ ಪರಿಹಾರ ಆಗುದಿಲ್ಲ. ಯಾರಿಗೆ ಎಷ್ಟು ಕಷ್ಟ ಕೊಟ್ಟರು ಅಷ್ಟೇ, ಯಾರಿಗೆ ಎಷ್ಟು ಮನವಿ ಕೊಟ್ಟರು ಅಷ್ಟೇ. ಸೊ ನಾನಂತೂ ಪ್ರತಿಭಟನೆ ಹೊರಟವ. ನಿಮಗೆ ಬೇರೆ ದಾರಿ ಓಪನ್ ಮಾಡ್ಕೊಂಡು ಧೈರ್ಯ ಇದ್ರೆ ನಂಗೆ ಏನೂ ಸಮಸ್ಯೆ ಇಲ್ಲ, ನಿಮ್ಗೆ ಬೆಂಬಲವೇ ನನ್ನ ಮತ್ತೆ ಪಕ್ಷದ ಪ್ರಶ್ನೆ ಇಲ್ಲಿಲ್ಲ. ಒಂದ್ಸತಿ ಈ ಸಮಸ್ಯೆ ಪರಿಹಾರ ಆಗಬೇಕು. ಮತ್ತೆ ಪ್ರತಿಭಟನೆ ಮಾಡದೆ ಮಾಡ್ಕೊಂತ ಇದ್ರೆ ನಿಮ್ಗೆ ಐಕ್ಯನಿಕ್ಕೆ 3 ತಿಂಗಳಾಗಂತ ನಂದೊಂದು 3 ಮೀಟಿಂಗ್ ಮಾಡಿದೆ ದಿವಾಕರ್ ಶೆಟ್ಟರ್ ಸಂಸ್ಥೆಗೆ. ಅವ್ರು ಕರೆದಲ್ಲೂ ಹೋಗಿದೆ. ನನ್ನ ಪ್ರಶ್ನೆ ಇಷ್ಟೇ, ಪ್ರತಿಭಟನೆ ಇದೆ, ಜಿಲ್ಲಾಡಳಿತಕ್ಕೆ ಪ್ರೆಷರ್ ಬರುವುದಿಲ್ಲ. ಬರ್ಕಿದ್ರೆ ಇಷ್ಟು ದಿವಸ ಬರ್ಕಿತ್ತಲ್ಲ, ಈಗಳು 3 ಮೀಟಿಂಗ್ ಕರೆದಿರು, 3 ಮೀಟಿಂಗ್ ಕರೆದಿರು, 3 ಮೀಟಿಂಗ್ ಅಲ್ಲ ನೀವು ಆಯ್ತಪ್ಪ. ನೀವು ಅಂದ್ರೆ ಇಷ್ಟು ದಿವಸ ನೀವು ಯಾರಿಗೆಲ್ಲ ಫೋನ್ ಮಾಡಿರಿ, ಯಾವ್ದಕ್ಕೆ ಬಂದಿರಿ? ನನಗೆ 1 ನಿಮಿಷ ಮತ್ತೆ ನನಗೆ ಇನ್ಯಾಕೋ ಖುಷಿ ಆಯ್ತಂತ ಹೇಳಿ ನಾ ಪ್ರತಿಭಟನೆ ಮಾಡೋದಿಲ್ಲ, ನಾನು ಅಧಿಕಾರಕ್ಕೆ ಹೋಗುದಲ್ಲ. ಸೊ ನಂದು ಮಾತ್ರ ಪ್ರತಿಭಟನೆ ಬಪ್ಪರ್ ನನ್ನ ಸಂಖ್ಯೆ ಬಂದ್ಬಿಡಿ. ಬೋಲೋ ಭಾರತ್ ಮಾತಾ ಕಿ.
ಯಾರಲ್ಲಿ ಖುಷಿ ಪಡ್ದಕ್ಕೆ ಹೋಗ್ಬೇಡಿ, ಪ್ರತಿಭಟನೆ ಮಾಡುವ. ಹೆಂಗು SI ರೆಡಿ ಆಯ್ರ, ಒಂದ್ 4 ಕೇಸ್ ಹಾಕತ್ರ ನೀವು ರೆಡಿ ಆಯ್ನಿ ಆರು ಮಾತ್ರ ನಿಮಗೆ ಏನಾದ್ರು ರಿಸಲ್ಟ್ ಬರ್ತದೆ, ಇಷ್ಟು ಮಾತ್ರ ರೆಡಿ ಇರಿ. ಹಲೋ ಭಾರತ್ ಮಾತಾ ಕಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ರೈತರ ಹೋರಾಟಕ್ಕೆ, ಕೂಲಿ ಕಾರ್ಮಿಕರ ಹೋರಾಟಕ್ಕೆ ಬೇಕೇ ಬೇಕು. ಹಲೋ ಭಾರತ್ ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು, ರೈತರ ಹೋರಾಟಕ್ಕೆ, ಕೂಲಿ ಕಾರ್ಮಿಕರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ, ಧಿಕ್ಕಾರ, ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಹೋರಾಟಕ್ಕೆ ಬಂದದ್ದು ಅದ್ರ ಮನವಿ ಕೂಡ ನಾ ಬರ್ಕೊಂಬರ್ಲಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ, ಹೋರಾಟ, ಹೋರಾಟ. ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಭಾರತ್ ಮಾತಾ, ಹೋರಾಟ, ಹೋರಾಟ, ಹೋರಾಟಕ್ಕೆ ರಾಜ್ಯ ಸರ್ಕಾರಕ್ಕೆ, ಜಿಲ್ಲೆಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಜಿಲ್ಲೆಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕೋರೆಮಾಲಕರು ಹಾಗೂ ಕಟ್ಟಡ ಕಾರ್ಮಿಕರ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿಕೊಂಡ ಶಾಸಕರಾದ ಮುರಾಯ ಗಂಟಿಹೊಳೆಯವರು, ಲಾರಿ ಮಾಲಕರ ಕೋರೆ ಮಾಲಕರ ಸಂಘದ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ ಅವರು ಹಾಗೂ ಎಲ್ಲ ಈ ಭಾಗದ ಪ್ರಮುಖರು ಈ ಒಂದು ಪ್ರತಿಭಟನೆಯಲ್ಲಿ ಸೇರಿದ್ದೇವೆ. ಇಡೀ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂತಹ ಕಾನೂನನ್ನ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಕೋರೆ ಮಾಲಕರ ಮೇಲೆ, ಲಾರಿ ಮಾಲಕರ ಮೇಲೆ ಹೇಳಿದೆ. ಹಲವಾರು ವರ್ಷಗಳಿಂದ ಎಲ್ಲರೂ ಕೂಡ ಬೇರೆ ಬೇರೆ ಉದ್ಯೋಗದ ಇದ್ರೂ ಕೂಡ ನಮ್ಮಲ್ಲಿ ಒಂದು ಮೀನುಗಾರಿಕೆ, ಇನ್ನೊಂದು ಗಣಿಗಾರಿಕೆ, ನಮ್ಮಲ್ಲಿ ದೊಡ್ಡ ಮಟ್ಟದ ಯಾವುದೇ ಕಾರ್ಖಾನೆಗಳಿಲ್ಲ. ಇಲ್ಲಿ ಕೇವಲ ಲಾರಿ ಮಾಲಕರಿಗೆ ಅಥವಾ ಕೋರೆ ಮಾಲಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ನೀತಿಯಿಂದ ತೊಂದರೆ ಅಲ್ಲ. ಜನಸಾಮಾನ್ಯದವರಿಗೆ ಮನೆ ಕಟ್ಟಲಿಕ್ಕೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ಹಾಗೂ ಎಲ್ಲ ಉದ್ಯಮಕ್ಕೂ ಈ ಕಲ್ಲು ಅನ್ನ ನಿಷೇಧ ಮಾಡಿದ್ರಿಂದ, ಹೊಯ್ಗೆ ಸರಿಯಾಗಿ ಸಿಗದೇ ಇರುವುದರಿಂದ ಎಲ್ಲಾ ವ್ಯವಹಾರಗಳಿಗೂ ತೊಂದರೆ ಆಗಿದೆ. ಇದು ಕೇವಲ ಮಾಲಕರಿಗೆ ಮಾತ್ರ ಅಲ್ಲ, ಕಾರ್ಮಿಕರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ತೊಂದರೆ ಆಗಿದೆ. ಈ ಒಂದು ಪ್ರತಿಭಟನೆಯ ಉದ್ದೇಶವನ್ನ ಮಾನ್ಯ ಶಾಸಕರು ತಿಳಿಸಿದ್ದಾರೆ.
ಮತ್ತು ನಾನು ವಾರಿ ಮತ್ತು ವಾರಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿ 15 ವರ್ಷಗಳನ್ನು ಪೂರೈಸುತ್ತೇನೆ. ಇವತ್ತು ಸಮಸ್ಯೆ ಏನಂದ್ರೆ ಜನಸಾಮಾನ್ಯರಿಗೆ ಕೆಲಸಕ್ಕೆ ಬಿಡುವುದಿಲ್ಲ. ಇವತ್ತು ಮರಳು ಮತ್ತು ಕಲ್ಲಿನಿಂದ ಏನು ಜನ ತೊಂದರೆಯಿದ್ದಾರೆ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಲಾರಿ ಮಾಲೀಕರಿರ್ಬೋದು, ಕ್ವಾರಿ ಮಾಲೀಕರಿರ್ಬೋದು, ಅಥವಾ ಕಲ್ಲನ್ನು ಕೊಡ್ಕೊಳ್ಳೋ ಗ್ರಾಹಕರಿರ್ಬೋದು, ಇನ್ನು ನಮ್ಮ ಇಡೀ ರಾಜ್ಯದಲ್ಲಿ ಇಲ್ಲದೆ ಇರುವಂತಹ ಕಷ್ಟದಲ್ಲಿ ಸಿಲುಕಿದ್ದಾರೆ. ಇಡೀ ರಾಜ್ಯದಲ್ಲಿ ಇಲ್ಲದೆ ಇರುವಂತಹ ಕಾನೂನನ್ನ ಉಡುಪಿ ಜಿಲ್ಲೆಗೆ ತಂದೊಡ್ಡಿ ಇವತ್ತು ಈ ಹಿಂದೆ ಕೆಂಪು ಕಲ್ಲು ಅನ್ನೋದು ನಮಗೆ ಉಡುಪಿಗೆ ಅವಶ್ಯಕ, ನಮಗೆ ಕೆಂಪು ಕಲ್ಲು ಬೇಕು. ನಾವೇನು ಈ ಹಿಂದೆ ನಮ್ಮ 5 ವರ್ಷದ ಹಿಂದೆ ಸರ್ಕಾರ ಇರುವಾಗ ನಾವು ಸರ್ಕಾರದ ಗಮನ ಸೆಳೆದು 3A ಅಡಿಯಲ್ಲಿ ನಮ್ಮಲ್ಲಿ 3A ಅಡಿಯಲ್ಲಿ ಕೆಂಪು ಕಲ್ಲು ತೆಗೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. 3A ಅಡಿಯಲ್ಲಿ ಅಂತಂದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ತುಂಡು ಭೂಮಿ ಅಂತಾರೆ. ತುಂಡು ಭೂಮಿ ಇರುವುದರಿಂದ ಆ ತುಂಡು ಭೂಮಿಯಲ್ಲಿ ನನಗೆ ನನಗೆ ಆಸ್ತಿ ಬಂದಿದ್ರೆ ಒಂದು 20 ಸೆಂಟ್ ಜಾಗ ಬಂದಿರ್ತದೆ. ಆ ಜಾಗದಲ್ಲಿ ಕಲ್ಲು ಇದ್ರೆ ನನಗೆ ಮನೆ ಕಟ್ಕೊಳ್ಬೇಕು, ಕೃಷಿ ಮಾಡ್ಬೇಕು, ಅದನ್ನ ತೆರವುಗೊಳಿಸಲಿಕ್ಕೆ ನಮ್ಗೆ 3A ಅಡಿಯಲ್ಲಿ ನೀಡಿದ್ರೆ ನಾವು ಮನೆಯನ್ನು ಕಟ್ಕೊಳ್ಬಹುದು, ಕೃಷಿ ಅಭಿವೃದ್ಧಿ ಮಾಡ್ಬೋದು, ಕೆರೆಯನ್ನು ಉಳಿಸಬಹುದು, ಕೆರೆ ತೋಡ್ಬೋದು. ಅದನ್ನ ಗಮನ ಸೆಳೆದು ನಮ್ಮ ಸರ್ಕಾರದ ಅವಧಿಯಲ್ಲಿ ಅದು ನಮಗೆ ಬಹಳ ಚಂದ ರೀತಿಯಲ್ಲಿ 3A ಅಡಿಯಲ್ಲಿ ಕೆಂಪು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆವಾಗ ನಮ್ಮ ಎಲ್ಲ ಲಾರಿ ಮಾಲೀಕರಿಗೂ ಅದರಿಂದ ತುಂಬಾ ಒಳ್ಳೆಯದಾಗ್ತಿತ್ತು. ಅದರಿಂದ ಗ್ರಾಹಕರಿಗೂ ಸಹ ಕಡಿಮೆ ದರದಲ್ಲಿ ಕೆಂಪು ಕಲ್ಲು ಪೂರೈಕೆ. ನೀವು ಕೆಂಪು ಕಲ್ಲನ್ನು ಉಡುಪಿ ಜಿಲ್ಲೆಯಲ್ಲೇ ತೆಗಿಬಾರದು. ಕೆಂಪು ಕಲ್ಲು ತೆಗೆಯುವುದು ಅದು ಕಾನೂನಲ್ಲಿ ಇಲ್ಲ. ಹಾಗೆ ನಾವು ಟ್ರ್ಯಾಕ್ಟರ್ ಮೇಲೆ ಕೇಸನ್ನು ಹಾಕಿ ಜೈಲಿಗೆ ಇಡ್ತೇವೆ ಅಂತ ಬೆದರಿಕೆ ಒಡ್ಡಿ ನಮ್ಮ ಲಾರಿ ಮಾಲೀಕರು, ಕ್ವಾರಿ ಮಾಲೀಕರು, ನಮ್ಮ ಎಷ್ಟೋ ಜನ ಇವತ್ತು ಒಂದು ಊಟ ಸಹ ಪದಾರ್ಥ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿರುವಾಗ ನಾವು ಆಡಳಿತ ಪಕ್ಷದ ಹೊರ ಹೋಗಿ ನಮಗೆ ಇದನ್ನು ಸರಿ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿದೆ. ಅವರು 3 ತಿಂಗಳಿಂದ ಇವತ್ತು ಸಿಹಿ ಸುದ್ದಿ ಬರ್ತದೆ, ನಾಳೆ ಸಿಹಿ ಸುದ್ದಿ ಬರ್ತದೆ, ಕಾಯಿದೆ ಅಂತ ಹೇಳಿದ್ರು. ಅವರ ಮಾತಿಗೆ ನಾವು ಮುಗಿಸೋದು 3 ತಿಂಗಳ ಕಾಲ ಅವರ ಮಾತನ್ನು ಕೇಳ್ಕೊಂಡು ಕೂತಿದ್ವಿ ಸ್ವಾಮಿ. ಈಗ 3 ತಿಂಗಳಾಯ್ತು, ಇನ್ನು ನಮಗೆ ನಮ್ಮ ವೆಹಿಕಲ್ ನಮ್ಮ ಮನೆಯಲ್ಲಿ ಇರುವುದಿಲ್ಲ, ಅದೆಲ್ಲ ಫೈನಾನ್ಸ್ ಪಾಲ್ ಆಗ್ತದೆ, ಅದಲ್ಲದೆ ನಾವು ಮಾಡಿದ ಸಾಲ ಜಪ್ತಿ ಆಗ್ತದೆ ಅಂತ ಭಯದಿಂದ ನಮ್ಮ ಲಾರಿ ಮಾಲೀಕರು, ಕ್ವಾರಿ ಮಾಲೀಕರು ಒಂದು ಮೀಟಿಂಗ್ ಕರೆಯಿರಿ ಅಂತ ನಮ್ಮನ್ನು ಕೂಡಿಕೊಂಡಾಗ ಮೊನ್ನೆ ನಾವು ಒಂದು ತುರ್ತಾಗಿ ಮೀಟಿಂಗ್ ಕರೆದಾಗ ಎಲ್ಲರೂ ನಾವು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಮಾಡಿ ನಾವು ನ್ಯಾಯವನ್ನು ಗಿಟ್ಟಿಸಿಕೊಳ್ಳಬೇಕು ದಿನ ನಮಗೆ ಬೇರೆ ದಾರಿ ಇಲ್ಲ ಅನ್ನುವಂತ ಮಾತನಾಡಿದ್ರು. ಅದನ್ನ ತಕ್ಷಣ ನಾವು ಸಂಬಂಧಪಟ್ಟದಾಗಿ ತಿಳಿಸಿ ನಮ್ಮ ಪ್ರತಿಭಟನೆ ಕಾರ್ಯವನ್ನು ಕೈಗೊಂಡಿದೆ. ಈ ಪ್ರತಿಭಟನೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಇದರಲ್ಲಿ ನೀವು ಸ್ಪಷ್ಟವಾಗಿ ಮತ್ತು ನಾವು ಹೇಳ್ತೇವೆ, ಇವಾಗಲೂ ಹೇಳ್ತೇವೆ, ಯಾರು ಒಬ್ಬ ಯಾವುದೇ ಮೀಟಿಂಗಿಗೆ ಬರದೆ, ಯಾವುದೇ ವಿಷಯ ಗೊತ್ತಿಲ್ಲದೆ ಮಧ್ಯೆ ಬಂದು ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಈಗ ದಾರಿ ಮಧ್ಯೆ ನಮಗೆ ಸ್ವಲ್ಪ ಗೊಂದಲ ಆಯ್ತು. ನಾವು ಹೇಳ್ತೀವಿ ಸ್ವಾಮಿ, ಮೊನ್ನೆ ಪಟ್ಟಣದಲ್ಲಿ 1 ತಿಂಗಳ ಹಿಂದೆ ಮರಳಿಗೆ ಬಹಳ ತೊಂದರೆ ಇದ್ದಾಗ ಅಲ್ಲಿ ಉಸ್ತುವಾರಿ ಸಚಿವರು ಇದ್ರು, ಆಡಳಿತ ಪಕ್ಷರು, ಅಲ್ಲಿ ಜನ ಏನ್ ಮಾಡಿದ್ದಾರೆ, ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. ಇದೇ ತರ ಬ್ಯಾನರ್ ಅನ್ನು ಹಿಡಿದು ಸುಮಾರು 5,000 ಜನ ತಹಶೀಲ್ದಾರ್ ಆಫೀಸ್ ಅನ್ನು ಮುತ್ತಿಗೆ ಹಾಕಿದ ತಕ್ಷಣ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು, ಶಾಸಕರು ಜೊತೆಗೂಡಿ ಮಾತಾಡಿ ನಮ್ಮ ಜಿಲ್ಲೆಗೆ ಬೇಕು, ಅಧಿಕಾರಿಗಳ ಹತ್ರ ಸ್ವಲ್ಪ ನೀವು ಶಾಂತರಾಗಿ, ನೀವು ಯಾವುದೇ ಒಂದು ಕೇಸನ್ನು ಹಾಕಿದ್ರೆ ಜನ ಇವತ್ತು ಸತ್ತೋಗ್ತಾರೆ, 25,000 ರೂಪಾಯಿ ಕೊಟ್ಟು ಮರಳು ತಗೊಂಡು ಮನೆ ಕಟ್ಟಲಿಕ್ಕೆ ಆಗಲ್ಲ, ನೀವು ಸ್ವಲ್ಪ ಲಿಮಿಟಲ್ ಮಾಡಿ ಅಂದಾಗ ಮರು ದಿನವೇ ಅಲ್ಲಿ ಮರಳು ಸಪ್ಲೈ ಸಿಕ್ತು. ಇವತ್ತು 12,000 ರೂಪಾಯಿಗೆ ಮರಳು ಸಿಗ್ತಾ ಇದೆ. ಅದೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಲ್ಲಿ ಪ್ರತಿಭಟನೆ ಮನವಿ ಕೊಟ್ಟರೆ ಇದು ನಾವು ಅಧಿಕಾರಿಗೆ ಒಟ್ಟಾರೆ ಇಟ್ಕೊಳ್ತಾರೆ ಅಷ್ಟೇ. ಪ್ರತಿಭಟನೆ ಮಾಡಿದ್ರೆ ಮಾಧ್ಯಮದವರು ನಮ್ಮ ನೋವನ್ನ ಪ್ರಸಾರ ಮಾಡ್ತಾರೆ, ಇಡೀ ರಾಜ್ಯಾದ್ಯಂತ ನ್ಯೂಸ್ ಆಗ್ತದೆ. ನಾಳೆ ಅಧಿವೇಶನ ದಿವಸ ಮಾನ್ಯ ಶಾಸಕರು ಸಹ ಆ ವಿಷಯನ ಎತ್ತರಂತ ಒಪ್ಪೋರೆ. ಆದ್ರಿಂದ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮರಳು ಇದೆ. ಮರಳು ಈ ವಿಷಯ ಹೇಳಿದ್ರೆ ಲಾರಿ ಮಾಲೀಕರು ಇವತ್ತು ವಿಷಯ ಕೊಡ್ತಾರೆ. ಯಾಕಂದ್ರೆ ಈ 1.5 ವರ್ಷದಿಂದ ನಾವು ಸಾಕಷ್ಟು ಬ್ಲಾಕ್ ಅನ್ನು ಮಾಡಿಕೊಂಡಿದ್ದೇವೆ ನಮ್ಮ ಆಡಳಿತ ಇರುವಾಗ. ಅದು ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿ ಇಲ್ಲದೆ ಇರುವುದರಿಂದ ಈ ಮರಳು ಬ್ಲಾಕ್ಗಳನ್ನ ನೀವು ಈ ಪ್ರೊಕ್ಯೂರ್ಮೆಂಟ್ ಮುಖೇನ ಟೆಂಡರ್ ಕರೆದು ಪಬ್ಲಿಕ್ಗೆ ನೀಡಿದಲ್ಲಿ ತುಂಬಾ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆಗೆ ನೀಡಿ
ಇಲ್ಲಿ ಕಾಳಸಂತೆ ಮಾಡಬೇಡಿ ಅನ್ನುವಂತ ಪತ್ರದ ಮೂಲಕ ತಿಳಿಸಿದ್ದಾರೆ. ಆ 10 ದಿನಕ್ಕೆ ಮುಂದೆ ನೋಡೋ ಸಿಗದೆ ಪರಿಸ್ಥಿತಿ ಉದ್ಭವವಾಗಿದೆ. ಇದು ಯಾಕೆ ಸ್ವಾಮಿ? ನಮ್ಮಲ್ಲಿ ಸಾಕಷ್ಟು ಮರಳಿದೆ. ನಾವು ಪಬ್ಲಿಕ್ ಟೆಂಡರ್ ಕೊಟ್ಟರೆ ಅವರು EMD ಕಟ್ತಾರೆ, ಸೆಕ್ರೆಟರಿ ಕಟ್ತಾರೆ, ಅವರಿಗೆ ಹೆದರಿಕೆ ಇರ್ತಾರೆ, ಒಬ್ಬ ಇಲಾಖೆಯ ಅಂಡರ್ ಇರ್ತಾರೆ. ಇವರು ನೇರವಾಗಿ ಇಲಾಖೆಗೆ ನೀಡಿದ್ರೆ ಇಲಾಖೆಯವರು ಬ್ರೋಕರ್ ನೀಡ್ತಾರೆ, ಬ್ರೋಕರಿಗೆ ಯಾವುದೇ ಭಯ ಇರುವುದಿಲ್ಲ. ಅವರು ನಾಳೆ ಏನಾದ್ರು ಇದಾದ್ರೂ ಓಡಿ ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನನ್ನದು ಬೇಡಿಕೆ ಈಗ ನೀವು ಈ ಕೂಡಲೇ ಜಿಲ್ಲಾಡಳಿತ ಮನವಿ ಮಾಡುತ್ತೀನಿ ಅಂದ್ರೆ ಈ ಕೂಡಲೇ ನೀವೇನು ಮರಳುಬಾಕುಗಳನ್ನ ಇಲಾಖೆಗೆ ನೀಡಿದ್ರಿ ಅದನ್ನ ವಾಪಸ್ ಕೊಡಬೇಕು. ವಾಪಸ್ ತಗೊಂಡು ಈ ಪ್ರಕ್ರಿಯೆ ಟೆಂಡರ್ ಕರಿಬೇಕು, ಪಬ್ಲಿಕ್ ನೀಡಬೇಕು. 10,000 ರೂಪಾಯಿಗೆ ವೈಗಿ ಅನ್ನೋದು ಕೈ ತುಡಿ ಸಿಗಬೇಕು. ಈ ಹಿಂದೆ ನಮ್ಮ ಸರ್ಕಾರ ತಿಳಿಸುವ ವಿಷಯ, ಇದನ್ನ ನೀವು ಗಂಭೀರವಾಗಿ ತೆಗೆದುಕೊಂಡು ಈ ಕೂಡಲೇ ನೀವೇನು ಡಿಪಾರ್ಟ್ಮೆಂಟ್ಗೆ ಸ್ಯಾಂಡ್ ಲೋಕಲ್ ನೀಡ್ತೀರಿ ತಕ್ಷಣ ಅದನ್ನು ಕ್ಯಾನ್ಸಲ್ ಮಾಡಿ ಟೆಂಡರ್ ಕರಿಬೇಕು. ಟೆಂಡರ್ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಮರಳು ಸಿಗುವಂತೆ ಮಾಡಬೇಕು. ಇದು ನನ್ನೊಂದು ಮನವಿ. ಅದೇ ರೀತಿಯಲ್ಲಿ ಕೆಂಪುಗಲ್ಲದ ವಿಷಯ ಅಂತ ಹೇಳ್ತಾರೆ, ಇದನ್ನ ದೊಡ್ಡ ರೀತಿಯಲ್ಲಿ ನೀವು ಇದನ್ನ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ಎಲ್ಲ ವಿಷಯದ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಬೇಕು
2 ಎಕರೆ ಜಾಗ ನಮ್ಮಲ್ಲಿ ಇಲ್ಲ. ನಮ್ದಿರೋದು 20 ಸೆಂಟ್ಸ್, 10 ಸೆಂಟ್ಸ್, 5 ಸೆಂಟ್ಸ್ ಕಲ್ಲಿರೋದು. ಇದು ತುಂಡು ಭೂಮಿ ಏರಿಯಾ ಉಡುಪಿ ಜಿಲ್ಲೆ. ನಾವು ಅದಕ್ಕೋಸ್ಕರ ಸರ್ ಮಾನ್ಯ ಮಂತ್ರಿಗಳಿಗೆ ಹೇಳಿದ್ದೇವೆ, ಮಾನ್ಯ ದಿನ ಮಾತಾಡಿದ್ದೇವೆ. ನಮ್ಮ ಇವತ್ತು ಸಾಂಕೇತಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ನಾವು ಬಂದಿಲ್ಲ. ನಾವು 15 ತಾರೀಕುವರೆಗೆ ನೋಡ್ತೀವಿ. 15 ತಾರೀಕು ಒಳಗೆ ನಾವು ಇಲಾಖೆಯಿಂದ ಡಿಸಿಯಿಂದ ಆರ್ಡರ್ ಏನೋ ಆಗ್ತದೆ ಸರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲಿಕ್ಕೆ ಉಚಿತವಾಗಿ ಪೂರ್ವಭಾವಿ ಕೊಡ್ತಾ ಇದ್ದೇವೆ. ನಾವು ರಿಪೋರ್ಟ್ ಕೊಡಬೇಕು, ಹೇಳಬೇಕು. ಈ ರೀತಿ ನಾವು ಪೊಲೀಸ್ ಇಲಾಖೆ ನಾವು ಸಹ ಇದು ಆಗ್ತಾ ಇರೋದು ನಮಗೆ ನಿಮ್ಮಿಂದ ಪೊಲೀಸ್ ಇಲಾಖೆಯಿಂದ ತೊಂದರೆ ಆಗ್ತದೆ. ನೀವು ಸುಮ್ಮನೆ ಕೂತ್ರೆ ನಮ್ಮ ಕೆಲಸ ನಮಗೆಲ್ಲ ಮಾಡ್ತೀವಿ. ನಮ್ದು ಆಗ್ತದೆ. ಆ್ಯಕ್ಚುಲಿ ಕಾನೂನು ಪ್ರಕಾರ ನೀವು ಕೆಂಪಲ್ಲಿ ತೊಂದರೆ ಕೊಡುತ್ತಾರೆ ಯಾರು? ಗಣಿ ಇಲಾಖೆ. ಹಸ್ತಕ್ಷೇಪ ಯಾರದು? ನಿಮ್ಗೆ ಗಣಿ ಇಲಾಖೆ ಹಸ್ತಕ್ಷೇಪ ಇಲ್ಲ, ಅಥವಾ ರೆವಿನ್ಯೂ ತಹಸೀಲ್ದಾರಿಂದ ಹಸ್ತಕ್ಷೇಪ ಇಲ್ಲ. ಪೊಲೀಸ್ ಇಲಾಖೆಯಿಂದ ನಮಗೆ ನಿರ್ಕೂಲ ಆಗ್ತದೆ. ನಿಮ್ಮ ಕೆಲಸ ಕಾನೂನು ಸುರಕ್ಷೆ ಮಾಡೋದು. ಈ ಕೆಂಪು ಬಡವರಿಗೆ ಕೂಲಿ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ನಮಗೆ ತೊಂದರೆ ಆಗ್ತದೆ. ದಯವಿಟ್ಟು ಪೊಲೀಸ್ ಇಲಾಖೆಗೆ ಇರ್ಬೋದಂತ ನಮ್ಮ ಕೇಸ್ ಹಾಕಿ ಮಾತಾಡ್ತಿದ್ರಿ ಇಲ್ಲಿ. ಈಗ ಮೊನ್ನೆ ಒಂದು ಡಿಸೈಡ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮದು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಬೇರೆ ಬೇರೆ ಇದ್ದಾರೆ. ಅವರೆಲ್ಲರಿಗೂ ಮನವಿಗಳನ್ನು ಕೊಡುವಂಥ ಕೆಲಸಗಳಾಗಿದೆ. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಪ್ರಾಮಾಣಿಕವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಮಾಡಿಯೂ ಸಹ ಇವರೊಳಗೆ ಒಂದು ಒಮ್ಮತ ಬಾರದ ರೀತಿಯಲ್ಲಿ ಮೊನ್ನೆ ನಾವು ಸಹ ಶಾಸಕರ ಮಾತಾಡಿದ ಮಾಜಿ ಶಾಸಕರು ಸಹ ಮೊನ್ನೆ ನಮ್ಮ ಸಭೆಗೆ ಬಂದಿದ್ದಾರೆ. ಬಂದಾಗ ಇದು ಮಾತುಕತೆಗಳನ್ನು ಮಾಡಿದವಾಗ ಇದು ಪಕ್ಷ ಮತ್ತು ವಿರೋಧ ಪಕ್ಷ ಒಟ್ಟಾಗಿ ಹೋದರೆ ಮಾತ್ರ ಕಲ್ಲುಕಾರಿ ಓಪನ್ ಅಂತ ಬಿಟ್ಟರೆ ಇದು ಬೇರೆ ಬೇರೆ ಆಗಿ ಹೋದರೆ ಓಪನ್ ಆಗುವುದಿಲ್ಲ ಅನ್ನುವಂಥದ್ದು ನಮ್ಮ ಎಲ್ಲ ಲಾರಿ ಮಾಲೀಕರು ಮತ್ತು ಕೋರ ಮಾಲೀಕರು ಬೇರೆಲ್ಲರಿಗೂ ಇವತ್ತು ಮನವರಿಕೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಅದರ ನಿಟ್ಟಿನಲ್ಲಿ 2 ಸಭೆಗಳಾಗಿದೆ. ಒಮ್ಮತ ಏನಾಗಿದೆ ಕಂಡ್ರೆ ಇವತ್ತು ಪ್ರತಿಭಟನೆ ಬೇಡ, ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ನಾವು ಮನವಿಯನ್ನು ಕೊಡುವ. ಮನವಿ ಕೊಟ್ಟು 1 ವಾರದ ಒಳಗಾಗಿ ಅವರು ಅದಕ್ಕೆ ಸರಿಯಾಗಿರ್ತಕ್ಕಂಥ ನಮಗೆ ಮನವಿಗೆ ಸ್ಪಂದಿಸ್ತಾ ಇದ್ದರೆ ನಾವೆಲ್ಲರೂ ಒಟ್ಟಾಗಿ ಈಗಾಗಲೇ ಶಾಸಕರಿದ್ದಾರೆ, ಮಾಜಿ ಶಾಸಕರು ಅವರು ಆಡಳಿತ ಸರ್ಕಾರದ ಪರವಾಗಿ ಹೇಳಿದ್ದಾರೆ. ನನಗೆ ಎಲ್ಲಾದರೂ 1 ವಾರದೊಳಗೆ ನಿಮಗೆಲ್ಲರೂ ಅವಕಾಶ ಕೊಡ್ತಾ ಇದ್ರೆ ನಮ್ಮ ಏನು ಇವತ್ತು ರೈತ ಸಂಘ, ಲಾರಿ ಮಾಲೀಕರ ಸಂಘ, ಕೂಲಿ ಕಾರ್ಮಿಕರ ಸಂಘ ಏನಿದೆ ಆ ಪ್ರತಿಭಟನೆಯಲ್ಲಿ ಆಡಳಿತ ಪಕ್ಷದವರಾಗಿ ಜನರಿಗೋಸ್ಕರ ನಾನು ಬಂದು ಕೂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಗೋಪಾಲ್ ಪೂಜಾರಿ ಅವರು ಹೇಳಿದ್ದಾರೆ. ರಾಜಕಾರಣ ಪ್ರಶ್ನೆ ಇಲ್ಲ. ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರು ಮತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗೋಪಾಲ್ ಪೂಜಾರಿ ಅವರು ಮತ್ತು ಅದೇ ರೀತಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ.ವೈ. ರಾಘವೇಂದ್ರ ಅವರು ಮತ್ತೆಲ್ಲ ರಾಜಕೀಯ ನಾಯಕರ ಒಂದು ನೇತೃತ್ವದಲ್ಲಿ ಖಂಡಿತವಾಗಿ ನಾನು ಎಲ್ಲರಿಗೂ ಕೈ ಮುಗಿದು ಹೇಳಿಕೊಳ್ತಾ ಇದ್ದೇನೆ. ನಾವೆಲ್ಲ ನಮ್ಮ ರಾಜಕಾರಣದಿಂದ ಕಲ್ಲು ಕಾರ್ಮಿಕರಿಗೆ ಸಮಸ್ಯೆ ಆಗಬಾರ್ದು, ಅವರ ಹೊಟ್ಟೆಗೆ ನಾವು ಬೆಂಕಿ ಹಾಕಬಾರ್ದು, ಕೂಲಿ ಕಾರ್ಮಿಕರಿಗೆ ನಾವು ಹೊಟ್ಟೆಗೆ ನಾವು ಬೆಂಕಿ ಹಾಕಬಾರ್ದು, ಕಟ್ಟಡ ಕಾರ್ಮಿಕರಿಗೆ ನಮ್ಮಿಂದ ನಮ್ಮ ರಾಜಕಾರಣದಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ನಾವೆಲ್ಲ ರಾಜಕೀಯ ಪಕ್ಷದವರು ಒಟ್ಟಾಗಿ ಈ ಒಂದು ಸಮಸ್ಯೆಗೆ ನಾವೆಲ್ಲರೂ ಸ್ಪಂದಿಸಬೇಕಂತ ಹೇಳಿ ನಿನ್ನೆ ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ನಾವಿಲ್ಲಿ ಮನವಿಯನ್ನ ಪಕ್ಷಾತೀತವಾಗಿ ಕೊಡಲಿಕ್ಕೆ ಬಂದಿದ್ದೇವೆ. ಪ್ರತಿಭಟನೆ ಮಾಡುವಂತ ಕ್ರಮವನ್ನು ನಮ್ಮ ರೈತದ ಅಧ್ಯಕ್ಷರು ಹೇಳ್ತಾರೆ. ಆವಾಗ 15 ತಾರೀಕಿಗೆ ಒಟ್ಟಾಗಿ ನಿರ್ಧಾರಕ್ಕೆ ಮಾಡಬೇಕು. ಬೇರೆ ಬೇರೆ ಉದ್ಯಮ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಎಲ್ಲದಕ್ಕೂ ಆಗುತ್ತಿರುವಂತಹ ತೊಂದರೆಗಳಿಗೆ ಶಾಂತಿಯಿಂದ ಮನವಿಯನ್ನು ಕೊಡ್ತಾ, ಬೇರೆ ಬೇರೆಯವರಿಗೆ ಮಾತಾಡ್ತಾ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತಾ ಒಂದು ನಮ್ಮ ಜಿಲ್ಲೆಯ ಸಮಸ್ಯೆನ ಪರಿಹಾರ ಮಾಡಿಕೊಡಿ ಅಂತ ಬೇಡ್ಕೊಳ್ತಾ ನಮ್ಮ ತಾಳ್ಮೆ ಅನ್ನುವಂಥದ್ದು ಮುಗಿದಿದೆ. ನಾವು ಪ್ರತಿ ಸರ್ತಿ ಮೀಟಿಂಗ್ ಕರೆದಾಗಲೂ ಇಲ್ಲ ನಾವು ಮಾತುಕತೆಯಿಂದ ಪರಿಹಾರ ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಆಶ್ವಾಸನೆ ಬರ್ತಾ ಇತ್ತು. ನಾವು ಅದನ್ನು ಒಪ್ಪಿದ್ದೆವು. ಬಹುಶಃ ಇದೇ ಸಂಘಟನೆಯವರು 3 ಸರ್ತಿ ಪ್ರತಿಭಟನೆ ಕರೆದಿದ್ರು. ಬಹುಶಃ 3 ಸರ್ತಿ ಹೇಳ್ತಾರೆ ಬೆಟ್ರ್ ಭವನದಲ್ಲಿ ಅಂತ ಅಂದ್ಕೊಳ್ತೇನೆ. 3 ಸರ್ತಿ ಪ್ರತಿಭಟನೆ ಕರೆದಾಗ ಅಲ್ಲಿ ಒಂದು ಅಭಿಪ್ರಾಯ ಬರ್ತಿತ್ತು. ನಾನು ಹೇಳ್ತಾ ಇದ್ದೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇರೋದು. 2 ಬೇರೆ ಪಕ್ಕದಲ್ಲಿರುವಂತ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ 2 ಕಡೆಯಲ್ಲಿ ಅನುಮತಿ ಇರುವಂತ ಕಾನೂನು ನಮ್ಮಲ್ಲಿ ಇಲ್ಲ. ಇದು ನನ್ನ ಸಮಸ್ಯೆ. ಶಾಂತಿಯಿಂದ ಅರ್ಜಿಯಿಂದ ಎಲ್ಲವನ್ನು ಕೇಳೋದು ಕೇಳಿಯಾಗಿದೆ.
ಮೊನ್ನೆ KDP ಸಭೆಯಲ್ಲಿ ಉಸ್ತುವಾರಿ ಸಚಿವರ ಎದುರಲ್ಲಿ ಗದ್ದಲವೂ ಆಯಿತು. ಇದು ಯಾಕೆ ಹೀಗೆ? ನೀವು ಉಸ್ತುವಾರಿ ಸಚಿವರಿದ್ದಾಗಲೂ ಇಂಥದ್ದು ನಡೀತಾ ಇರುವಾಗಲೂ ನಿಮಗೆ ಯಾಕೆ ಗಮನಕ್ಕೆ ಬರಲಿಲ್ಲ? ಇದನ್ನು ಸರಿ ಮಾಡಿಕೊಳ್ಳಬೇಕು ನೀವು ಅನ್ನುವಂಥದ್ದನ್ನು ಹೇಳಿದೆವು. ಸಭೆ ಮುಂದೋಗ್ಲಿಕ್ಕೂ ಬಿಡಲಿಲ್ಲ. ಇದಕ್ಕೇನಂತ ಪರಿಹಾರ ಹೇಳಿ? ಕೂಲಿ ಕಾರ್ಮಿಕರ ಕಷ್ಟ ಯಾವುದೇ ರಾಜಕೀಯ ಮಾಡಿದ್ರೆ ಪರಿಹಾರ ಆಗುದಿಲ್ಲ. ನಾವೇನು ಈಗ ಪ್ರತಿಭಟನೆ ಮಾಡಿದೆವು, ಅವ್ರ ಮನವಿ ಕೊಟ್ಟರು, ನಾವು ಪ್ರತಿಭಟನೆ ಅಂತ ಕೂತೆವು, ಇದು ಯಾವುದಾದ್ರೂ ಅವನ ಬಡವನ ಮನೆಗೆ ಹೋಗಿ ಮುಟ್ಟುವುದಿಲ್ಲ. ಬಡವನ ಮನೆಗೆ ಇದು ಪರಿಹಾರ ಆದ್ರೆ ಮಾತ್ರ ಮುಟ್ಟಬೇಕು. ಯಾವ ದಾರಿಯಿಂದಾದ್ರೂ ಅಡ್ಡಿಲ್ಲ, ಪರಿಹಾರ ಆಗಲಿ ಅಂತ ನಮ್ಮ ಒತ್ತಾಯ ಇರುವಂತದ್ದು. ಪರಿಹಾರ ಆಗದೆ ನಾವು ರಾಜಕೀಯ ಮಾಡ್ತಾ ಇದ್ರೆ ದೇವ್ರ ಮೆಚ್ಚುಗಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಪ್ರತಿ ಸರ್ತಿ ಪ್ರತಿಭಟನೆಗೋಸ್ಕರ ಮೀಟಿಂಗ್ ಆದಾಗಲೂ ಕೊನೆಯಲ್ಲಿ ಇಲ್ಲ ಈಗ ಆಗ್ತದೆ, ಮುಂದಿನ ವಾರ ಆಗ್ತದೆ, ಮಾತುಕತೆ ಆಗ್ತದೆ. ನಮಗೂ ಒಂದು ವಿಶ್ವಾಸ, ಇಲ್ಲೂ ಎಲ್ಲ ಪ್ರಮುಖ ನಾಯಕರುಗಳು ಎರಡೂ ಪಕ್ಷದಲ್ಲಿ ಇರುವುದರಿಂದ ಮಾತುಕತೆ ಆಗ್ತಾ ಇರಬಹುದು ಅನ್ನುವಂಥ ವಿಶ್ವಾಸದಿಂದ ನಾವು ಕೇಳಿದೆವು. ಇಲ್ಲಿ ಇವತ್ತು ಈ ಸಂಘಟನೆಯವರು ಕರೆದಾಗ ಹೇಳಿದ್ರು ಪಕ್ಷಾತೀತ ಪ್ರತಿಭಟನೆ ಅಂತ. ಆದ್ರೆ ಪ್ರತಿಭಟನೆ ಯಾಕಂದ್ರೆ ಮನವಿ ಕೊಡ್ಲಿಕ್ಕೆ ನಾವು ಇಷ್ಟು ತಿಂಗಳು ಯಾಕೆ ಕಾಯ್ಬೇಕಿತ್ತು? ನಾವ್ ಯಾಕೆ ಬರ್ಬೇಕಿತ್ತು? ನಾವ್ ಯಾಕೆ ಹೋರಾಟದ ಹಂತದವರೆಗೆ ಹೋಗ್ಬೇಕಿತ್ತು? ನಾನು ಹೋರಾಟ 10 ದಿನದ ಹಿಂದೆ ಘೋಷಣೆ ಮಾಡಿದ್ದೇನೆ, ಸರಿ ಅಲ್ವಾ? 10 ದಿನದ ಹಿಂದೆ ಘೋಷಣೆ ಮಾಡಿದ್ದೇನೆ. 10 ದಿನದ ಒಳಗಡೆ ಇದನ್ನ ಪರಿಹಾರ ಮಾಡಬೇಕು, ಇಲ್ಲದಿದ್ರೆ ಪ್ರತಿಭಟನೆ ಅಂತ. ಆಗ ಮನವಿ ಹೋಗ್ಬೇಕಿತ್ತು. ಈಗ ನೀವು ಮನವಿ ಕೊಡ್ತಾ ಇದ್ರೆ ಇನ್ನೆಷ್ಟು ಸಮಯ ಕಾಯೋದು? ಯಾರ ತಾಳ್ಮೆ ಪರೀಕ್ಷೆ ಮಾಡೋದು? ಇಲ್ಲಿ ನಮ್ಮ ರಾಜಕೀಯ ಮೇಲುಗಾರಿಕೆಗಿಂತ ಬಡವರ ಸಮಸ್ಯೆ ಅನ್ನುವಂಥದ್ದು ಪರಿಹಾರ ಮಾಡೋದು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು? ಸೊ ಇದೆಲ್ಲವನ್ನು ಮೀರಿರುವುದರಿಂದ ಈಗಲೂ ಸಹಿತ ನಮ್ಮದು ಎಚ್ಚರಿಕೆಯ ಪ್ರತಿಭಟನೆ. ಇದೀಗ ನಿರಂತರ ಅಹೋರಾತ್ರಿ ಅವಿರತ ಅದಲ್ಲ, ಈಗ ಎಚ್ಚರಿಕೆಯ ಪ್ರತಿಭಟನೆ. ಮತ್ತು ಪುನಃ ಮತ್ತೆ ಹೇಳ್ತಾ ಇದ್ದೇನೆ, ಗಡುವನ್ನ ಮುಂದಿನ 10 ದಿನಗಳಲ್ಲಿ ಈ ಸಮಸ್ಯೆಯನ್ನ ಪರಿಹಾರ ಮಾಡಿ ಕೊಡದೇ ಇದ್ರೆ ನೀವು ಜಿಲ್ಲೆಯಲ್ಲೂ ಎಂದೂ ಕಾಣದಂತ ಹೋರಾಟವನ್ನ ಎದುರಿಸಬೇಕಾಗ್ತದೆ. ನಮ್ಮ ತಾಳ್ಮೆಯ ಗಡಿ ಮುಗಿದಿದೆ. ಶಾಂತಿಯುತ ಪ್ರತಿಭಟನೆ ಮನವಿ ಎಲ್ಲ ಕೊಟ್ಟಾಗಿದೆ. ನೀವು ಕರಾವಳಿ ಜಿಲ್ಲೆಯ ಬೈಂದೂರಿನ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ. ಇಲ್ಲ ಲಾಸ್ಟಿಗೂ ಇಷ್ಟೇ, ಮನವಿ ಕೊಟ್ಟು ಮನೆಗೆ ಹೋತ್ರ ಕಡಿ ಸುಮ್ಮನೆ ಯಾಕಂತ್ರ ಕಡಿಗೆ ಹಗೂರ ಒಬ್ಬೊಬ್ರದ್ದು ಫೋನ್ ಬರ್ತಾ ಇತ್ತೀಗ. ನಾ ಬೆಂಗಳೂರಿಗೆ ಹೊರಟಣ, ಸಾಲು ತೀರ್ಸೋಕಾಗ್ತಿಲ್ಲ, ನಾನು ಏನೋ ಆಸೆ ಇಟ್ಕೊಂಡು ಊರ್ ಬದಿಗೆ ಎಲ್ಲ ಊರ್ ಬದಿಗೆ ಅಂತ ಮಾಡ್ತಾರಂತ ಹೇಳಿ ಬಂದೆ. ಇಲ್ಲಿ ಯಾರು ವ್ಯವಹಾರ ಹಾಕಿ ಬಿಡುದಿಲ್ಲ, ಕೇಂಬರು ಇಲ್ಲ, ಇಡೀ ಜಿಲ್ಲೆ ಲಗಾಡಿ ಆತಿತ್ತೆ, ಯಾರು ಮಾತಾಡೋರಿಲ್ಲ. ನಾವು ಹೊರಟೋ, ನೀವೆಲ್ಲ ಹೋರಾಟ ಮಾಡ್ತೀರಿ, ಯಾರು ನಾವು ಬತ್ತೋ ಅಂತ ಹೇಳಿದವರಿಗೆ ನಾನು ಹೇಳಿದ್ದೆ, ನಾನು ಹೋರಾಟ ಮಾಡುವ ಮೂಲಕ ಇಲ್ಲೇನೋ ಗೊಂದಲ ಸೃಷ್ಟಿ ಆಗ್ಬಾರ್ದು, ಒಮ್ಮತದಿಂದ ಬನ್ನಿ ಅಂತ. ಕೊನೆಗೆ ಮೊನ್ನೆ ತೀರ್ಮಾನ ತಗೊಂಡದ್ದು ಒಮ್ಮತದಿಂದ ಹೋರಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೇಳಿ. ಸೊ ಅವರೆಲ್ಲರ ಧ್ವನಿಯಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನಗೇನೋ ಚಟ ಉಂಟು, ನನಗೇನೋ ಒಂದ್ ಸರ್ತಿ ಒಂದು ಮಿಂಚಬೇಕನ್ನುವಂತ ಇದುಂಟು ಅನ್ನುವಂಥದ್ದು ಯಾವ ವಿಷಯ ನನಗಿಲ್ಲ. ಕೊನೆಯ ಮೀಟಿಂಗ್ ನಲ್ಲಿ ಸಹಿತ ಕೇಳಿದ್ದೆ, ನಾನು ಪ್ರತಿಭಟನೆ ಮಾಡಿ ತೊಂದರೆ ಆಗ್ತದಂತಾದ್ರೆ ಮತ್ತೂ 1 ತಿಂಗಳು ಮುಂದೆ ಆಗ್ತೇನೆ ಅಂತ. ಆದ್ರೆ ಆ ದಿವಸ ಏನ್ ಹೇಳಿದ್ರು ಸಂಘಟನೆಯವರು? ಇಲ್ಲ, ಇನ್ನು ಕೇಳುವುದಿಲ್ಲ, ಇನ್ನು ನಾವು ಕೇಳಿ ಸುಸ್ತಾಗಿದೆ, ಇವತ್ತು ಸಹಿತ ಪ್ರತಿಭಟನೆ ಮನವಿ ಕೊಟ್ಟು ಹೋಗದಾರ ನಾವು ಮರುದೇ ಇಲ್ಲ ಅಂತ ಒಂದಷ್ಟು ಹೇಳಿದ್ರು. ಸೊ ನಿಮ್ಮ ಕಾಳಜಿಗೋಸ್ಕರ ನಾನು ಕೂತಿದ್ದೇನೆ. ನನಗಿಷ್ಟೇ ಆಗಬೇಕಾದ್ದು, ಯಾಕೆ ನಮ್ಮ ಜಿಲ್ಲೆಗೆ ಮಾತ್ರ ಈ ಅನ್ಯಾಯ? ಈ ಜಿಲ್ಲೆನ ಕೇಳುವವರಿಲ್ವಾ? ಜಿಲ್ಲಾಡಳಿತ ಅಂತಾರೆ. ಆಡಳಿತಕ್ಕೆ ಮತ್ತೆ ಯಾರು ಕೇಳ್ಬೇಕಲ್ಲ? ಮೇಲ್ಗಡೆ ಸರ್ಕಾರ ಇದೆಯಲ್ಲ, ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ಇದೆ, ಯಾರು ಕೇಂಬರಿಲ್ಲ, ಹಂಗೇನಿಲ್ಲಲ್ಲ. ಅವ್ರಿಗೆ ಕಿವಿ ಕೇಳ್ಬೇಕಲ್ಲ? ಅವರಿಗೆ ಕಿವಿ ಕೇಳಬೇಕಿದ್ರೆ ಪ್ರತಿಭಟನೆ ಮಾಡ್ಬೇಕು. ಇದನ್ನ ನಾನು ಸಾರಿ ಹೇಳಿದ್ದೇನೆ. ನೀವು ಸ್ವಲ್ಪ ಶಾಂತಿ ಪ್ರಿಯರು, ಪಾಪದರ, ಮತ್ ನಾನೊಬ್ಬನೇ ಯಾಕೆ ಜೋರಾಪದಂತ ಹೇಳಿ ನಿಮಗೆ ಟೈಮ್ ಕೊಡ್ತಾ ಬಂದೆ. ಸೊ ಇವತ್ತು ನಮ್ಮ ತಾಳ್ಮೆಯ ಹಂತ ಮುಗಿದಿದೆ, ಪ್ರತಿಭಟನೆ ನಿಂತಿದ್ದೇವೆ. ಮುಂದಿನ 10 ದಿನಗಳ ಗಡುವು ಕೊಡ್ತಾ ಇದ್ದೇವೆ. ಮುಂದಿನ 10 ದಿನಗಳ ಒಳಗಡೆ ಈ ಸಮಸ್ಯೆನ ಪರಿಹಾರ ಮಾಡ್ಬೇಕು. ನೋಡಿ, ಒಂದು ಪರಿಹಾರ ಮಾಡುದಂತೇಳಿ ಹೇಳಿದ್ರೆ ಏನು ಹಾನಿ ತಗೋಬರ್ಕ, ಗುಡ್ಡಿ ಕಡಿಕ, ಒಂದು ತೀರ್ಮಾನ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ತೀರ್ಮಾನ, ಬೇರೆ ಯಾವುದೋ ಜಿಲ್ಲೆಗಳಾದದ್ದು ನನ್ನ ಜಿಲ್ಲೆಯಲ್ಲಿ ಆಗುದಿಲ್ಲ ಅಂದ್ರೆ ಏನು ಅಂತ ಅವರಿಗೂ ಹೋಯ್ ಮಾಡಬೇಡಿ ಅಂತೇಳಿ ನೀವು ಹೇಳುದಾರ, ಆ ಮನವಿ ಅಂತ ಮಣ್ಣಾಗ ಹೋಗ ಕೊಡೋದು, ಅದೆಂತಕ್ಕೂ ಕೊಡೋದು? ಆ ಮನವಿ ಕೊಡುದಾರ ಏಗಳು ಹೇಳಕ್ಕಲ್ಲ, ಒಂದು ಫೋನಿಗೆ ಒಂದು ನಡೀತಲ್ಲ, ನಮ್ದು ಪೂರ ನಡೀತಂಬರ್ ನಡೆಸ್ಕಿತ್ತಲ್ಲ ಇಷ್ಟು ದಿವಸ. ನಾನು ಇವತ್ತೂ ಹೇಳ್ತೇನೆ, ನಿಮ್ಮ ಸಹಕಾರವನ್ನು ಕೋರ್ತೇನೆ, ನಿಮ್ಮ ಒಟ್ಟಿಗೆ ಬೇಕಿದ್ರೆ ಬರ್ತೇವೆ. ಇದನ್ನ ಪರಿಹಾರ ಮಾಡಿ ಕೊಡ್ಬೇಕು. ಇಲ್ಲಿ ನಾವೆಲ್ಲೋ ಒಂದ್ಸತಿ ನಾವು ಬೇರೆ ಜಿಲ್ಲೆಗಳಲ್ಲಿ ಬಳ್ಳಾರಿ, ನಮ್ಮ ಬೆಳಗಾಮ ಅಥವಾ ಬೇರೆ ರಾಜ್ಯ ರಾಜಸ್ಥಾನ, ಅಲ್ಲಿನ ಮೈನಿಂಗ್ಗಳು ಬೇರೆ, ಅಲ್ಲಿ ಇಡೀ ಊರು ತೆಗಿತ್ರು. ಆ ಮೈನಿಂಗ್ ಕಾನೂನನ್ನು ನಮ್ಮಲ್ಲಿ ತಪ್ಪದಲ್ದ, ನಮ್ಮಲ್ಲಿ ಗೆದ್ದಿ ಲೆವೆಲ್ ಮಾಡೋದು, ಕೆಂಪುಗಲ್ ಸ್ವಲ್ಪ ತಗೋದು. ನೀವು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ತೆಗಿತಾರೆ, ಅದನ್ನೆಲ್ಲ ಬಂದ್ ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ ನಿಮ್ ಕೂಡ. ಆದ್ರೆ ಸೀದಾ ದುಡುವ ಕಾನೂನನ್ನು ಬ್ಲಾಕ್ ಮಾಡಿ ಇಟ್ಟದಕ್ಕೆ ಪೊಲೀಸ್ ಇಲಾಖೆಯವರು ಸಹಿತ ಕ್ಲಿಯರ್ ಹೇಳ್ತಾರೆ, ಕಾನೂನಿನ ಬದಲಾವಣೆ ಬಂದ್ರೆ, ಆಡಳಿತದ ತೀರ್ಮಾನ ಬಂದ್ರೆ ನಮ್ದೇನ್ ಸಮಸ್ಯೆ ಇಲ್ಲ ಅಂತ ಹೇಳಿ. ಇಲ್ದಿದ್ರು ಒಬ್ಬೊಬ್ಬರಿಗೆ ಹಿಡಿದು ಹಾಕತ್ರ ಫೈನ್, ಕಳಸತಿ ಒಬ್ಬನಿಗೆ ಹಿಡಿದು ಹಾಕದಳಿಕೆ ಕೇಂದ್ರ ಪೊಲೀಸರಿಗೆ ಬೈಲ ಪ್ರಕಾರ 27,000 ರೂಪಾಯಿ ಅಂತಂದ್ರು.
ನಾವು ಅವನಿಗೆ ಕಂತು ಎಷ್ಟು ಕೇಂಡೆ ತಿಂಗಳಿಗೆ 12,500 ರೂಪಾಯಿ ಕಂತ ನಾವು 2 ತಿಂಗಳು ಅವನು ದುಡಿಮೆ ಪೂರ ಅವ್ನು ಫೈನಿಗೆ ಹೋಯ್ತಲ್ಲ ಅವ್ನು ಎಲ್ಲಿ ಹೋಗಿ ಹೊಳೆ ಹರ್ಕೊಂಡ್ ಅವ ಎಂತಂದಿಲ್ಲ ಹೇಳಿ ದುಡುದವ ಅದಕ್ಕೊಂದು ಅರ್ಥ ಇಲ್ಲ ಕೇಂಬರ್ ಇಲ್ಲ ಹಂಗಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಈ ಅನ್ಯಾಯ ವಿಪರೀತ ಆಗಿದೆ, ಬಡವರಿಗೆ ತೊಂದರೆ ಮಾಡುವಂಥದ್ದು ವಿಪರೀತ ಆಗಿದೆ. ನಿಮ್ಗೆ ದೊಡ್ಡ ದೊಡ್ಡವ್ರು ಹ್ಯಾಂಗಾರು ಬದುಕತ್ರ ಎಂತಾರು ಮಾಡ್ತಾರ, ಇಲ್ಲಿರೋದು ಪೂರ ಕಂತು ಕಟ್ಟುವರ. ನಾನು MLA ಆದ ತಕ್ಷಣ ಹೇಳಿದೆ ದುಡ್ಮಿ ಮಾಡುವಂದ್ರೆ ದುಡ್ಮಿ ಮಾತ್ರ, ಅವನಿಗೆ ಬೇರೆ ಯಾವ ವಿಷಯ ಇರುವುದಿಲ್ಲ. ರಾಜಕೀಯ ಬಂದಳಿಕೆ ಚುನಾವಣೆ ಬಂದಳಿಕೆ ಹೋತಾವ ಅವನೊಂದು ಪಾರ್ಟಿಗೆ ಅಂತೇಳಿ ಹೇಳಿ ಮತ್ತು ವರ್ಷಿಡೀ ಮನಿ ಸಾಕಲ್ಲ ಅವನಿಗೆ ತೊಂದರೆ ಅಪ್ಪಾಗ ಅಂತೇಳಿ ಹೇಳಿದೆ. ಪುನಃ ಈ ತೊಂದರೆ ಆಗುವಾಗ ಹೇಗೆ ಕಾಯ್ತಾ ಕೂತ್ಕೊಳ್ಳೋದು? ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುವ ಆ ಕಾನೂನುಗಳನ್ನ ವ್ಯತ್ಯಾಸ ಮಾಡ್ಬೇಕು. ಇಲ್ಲ ತಾತ್ಕಾಲಿಕ ತೀರ್ಮಾನ ಅಂತೇಳಿ ಹೇಳಿ ಅದು ತೀರ್ಮಾನ ಅಪ್ರವರಿ ತಾತ್ಕಾಲಿಕ ತೀರ್ಮಾನ ಕೊಡ್ತು. ಆಗಳಿಗೆ ಮಳೆಗಾಲ ಅಂತ ಇತ್ತು, ಅದಕ್ಕೂ ಮೊದಲು ಸೀಸನ್ ಅಂತ ಇತ್ತು. ಈಗ ಮತ್ತೆ ಪುನಃ ಸೀಸನ್ ಮತ್ತೆ ಪುನಃ ಏನೋ ಕತ್ತಿ ಹೇಳ್ರಿ ಇವ್ರು ಎಲ್ಲಿಗೆ ಹೋಪದು, ಊರು ಬಿಡದೆ ಎಲ್ಲಿಗೆ ಹೋಪದು? ಬೈಂದೂರಿಗಿದ್ದಾರೆ ಎಲ್ಲ ಬೇರೆ ಬೇರೆ ಬೊಂಬೈಗೆ ಮತ್ತೆ ಪುನಃ ಹೋಟ್ಲ್ ಕಾಲಕ್ಕೆ ಹಾಪದಾರೆ. ಪುನಃ ನಾವಿಲ್ಲ ಇದ್ದೇನು ಉಪಯೋಗ ಆಯ್ತು? ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ನೋವಿಗೋಸ್ಕರ ನಾನು ಪ್ರತಿಭಟನೆ ಕೂತಿದ್ದೇನೆ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ. ಮತ್ತೆ 10 ದಿನಗಳ ಒಳಗಡೆ ಇನ್ನು ಪರಿಹಾರ ಮಾಡ್ಬೇಕು ನಾನು ಹೇಳ್ತಾ ಇದ್ದೇನೆ. ಸೆಷನ್ ಬೇಕಿದ್ರೆ ಬಿಟ್ಟಾಕೆ ಬರ್ತೇನೆ. ನಾನು ಸೆಷನ್ ಕಳಿಸೋದು ಯಾರು? MLA ಮಾಡೋದು ಯಾರು? ಬೈಂದೂರಿನಾರು ಇಲ್ಲಿ ಹೋಗ್ಕೊಂಡು ಸೆಷನ್ಗೆ ಹೋಗಿ ಮತ್ತೊಂದು ಮಾಡೋಕೆ MLA ಮಾಡ್ಕೊಟ್ಕೊಂಡು ಇಲ್ಲಿ ಉಪವಾಸ ಇದ್ಕೊಂಡು ಮತ್ ಪುನಃ 4 ಕೂಟ ಏನ್ ಮಾಡೋದು? ಸೊ ನಾನು ಹೇಳೋದು ಈ ಗಡುವು ಅನ್ನುವುದು ದಾಟಿದ್ರೆ ಬಂದು ಕೂತ್ಕೊಂಡೆ. ನೀವು ಗೊತ್ತಿಲ್ಲ ನಾನು ಕೇಳ್ತಿಲ್ಲ, ನಂಗೆ ಗೊತ್ತಿತ್ತು ನೀವು ಪ್ರತಿಭಟನೆ ಅಪ್ಪತ್ತಿಗೆ ಇವತ್ತೊಂದು ಎಲ್ಲಾರು ಒಂದು ಕೆಲಸಕ್ಕೆ 600 ರೂಪಾಯಿ ಬರ್ತಂತ ಹೇಳಿ ಮತ್ತೆಲ್ಲೂ ಎದ್ಕೋತ್ರಿ. ಅದಕ್ಕೋಸ್ಕರ ನಿಮ್ಮ ಒತ್ತಾಯನ್ನು ನಾ ಮಾಡೋದಿಲ್ಲ, ನಾನು ಬಂದು ಕೂತ್ಕೊಂಬ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಈ ಸಮಸ್ಯೆ ಮುಗಿಬೇಕು. ಸಾಕು ಇದ್ರದ್ದು ನಾಟಕ, ಇದ್ರದ್ದು ಡ್ರಾಮಾ, ಇದ್ರದ್ದು ಹೈ ಡ್ರಾಮಾ ಎಲ್ಲ ಕಂಡಾಯ್ತು. ನಾವು ಇದನ್ನ ಹಿಂದಿನ 3 ತಿಂಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ರು ನೀವು ಮತ್ತೊಂದು ವಿಂಗ್ ಕರ್ಕೊಂಡು ವಾಪಸ್ ಹೋಗದೆ ನಮ್ಗೆ ಅಂದಾಜು ಇದ್ದಿತ್ತು. ಅದು ಗೌರವ ಕೊಡ್ತಾ ಆಯ್ತು ನೀವು ಮಾಡಿಸ್ಕೊ ಬನ್ನಿ ಅಂತ ಹೇಳಿ. ಇನ್ನು ಅದಕ್ಕೆ ಬೆಲೆ ಇಲ್ಲ. ಇನ್ನು ನೀವು ಅದನ್ನ ಮಾಡ್ತಾ ಇಕೊಂಡ್ರೆ ಅದನ್ನ ಕೇಮಕ್ಕೂ ನಮ್ಗೆ ತಾಳ್ಮೆ ಇಲ್ಲ. ಹಾಗಾಗಿ ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಇನ್ನೊಂದು ವಾರದೊಳಗೆ ಆಗದೆ ಇದ್ರೆ ನಾವೆಲ್ಲರೂ ಸಾಯುವಂತ ಪರಿಸ್ಥಿತಿ ಮಾಡ್ಕೊಂಬುದಕ್ಕಿಂತ ಅದು ಹೋರಾಟದಲ್ಲಿ ತೋರಿಸುವಂತ ಅವಶ್ಯಕತೆ ಬರ್ತದೆ. ಸೊ ಮುಂದಿನ 10 ದಿನದ ಗಡುವನ್ನು ಕೊಟ್ಟು ಇನ್ನು ಪ್ರತಿಭಟನೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನಾವೆಲ್ಲರೂ ಇರ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಪ್ರತಿಭಟನೆ ಬಿಟ್ಟು ಬೇರೆ ದಾರಿ ಇದೆ ಅನ್ನುವ ಭ್ರಮೆ ಇದ್ರೆ ನಿಮಗೆ ಯಾರು ಮತ್ತೆ ದಾರಿ ದೇವರು ತರಿಸೋ ಗೊತ್ತಿಲ್ಲ. ದೇವರು ಸಹಿತ ಕೊಡೋಕೊಂದು ದಾರಿ ಬೇಕು. ಅವನಿಗೆ ಕೇತ್ರ ಕಾಮವನ್ನು ಕಾಯ್ತಾ ಇರ್ತಾರೆ. ಜಿಲ್ಲಾಡಳಿತಕ್ಕೆ ಬರೋಕಿತ್ತು, ಜಿಲ್ಲೆಯ ಪ್ರತಿಭಟನೆ ಎಲ್ಲ ಆಯ್ತು ಬೈಂದೂರು ಕ್ಷೇತ್ರದಲ್ಲಿ. ಹಾಗಾಗಿ ಈ ಕಾನೂನನ್ನ ಈಗ ಬದಲಾಯಿಸ್ತಿದ್ದೇವೆ ಅಂತೇಳಿ ಅವ್ರು ಬರೋಕೆ ಯಾರು ಬಂದು ಹೇಳದೇ ಇದ್ರೆ ಅವ್ರು ಎಂತ ಮಾಡೋದು? ಏನ್ ನಿಮ್ಮ ಇಂಟ್ರೆಸ್ಟ್ ಅಂದ್ರೆ ನಾಳೆ ಕಾನೂನು ಗೊತ್ತಿಲ್ಲ. ಸೊ ಹಾಗಾಗಿ ಈ ಪ್ರತಿಭಟನೆಯ ಪರಿಣಾಮ ನಾಳೆ ಅದು ಓಪನ್ ಆಗಬೇಕು. ಇಲ್ಲದೆ ಇದ್ರೆ ಜಿಲ್ಲಾಡಳಿತ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟವರು ಮುಂದಿನ ಸಮಸ್ಯೆಗಳಿಗೆ ನೀವೇ ಹೊಣೆ ಆಗ್ತೀರಿ. ಇದನ್ನು ಮತ್ತೆ ಯಾರಿಗೂ ಹೊಣೆ ಮಾಡೋಕಾಗ್ತಿಲ್ಲ. ಜನರನ್ನ ದಂಗೆ ಹೇಳುವಂಗೆ ಮಾಡದ್ದು ನೀವೇ, ಜಿಲ್ಲಾಡಳಿತವೇ ಅನ್ನುವಂತ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ.